ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ತೈಲೋತ್ಪನ್ನ ದೇಶಗಳ ಮೇಲೆ ಹಿಡಿತ ಬೇಕು. ಆ ಮೂಲಕ ಅವರು ಡ್ರಿಲ್ ಬೇಬಿ ಡ್ರಿಲ್ ಅನ್ನ ಮುಂದುವರಿಸಬೇಕು, ಅಮೆರಿಕದ ತೈಲ ಕಂಪನಿಗಳಿಗೆ ಲಾಭ ಮಾಡಿಕೊಡ್ಬೇಕು, ಹಾಗೆ ಚೈನಾಗೆ ಅಗ್ಗದ ತೈಲ ಸಿಗದ ಹಾಗೆ ನೋಡ್ಕೋಬೇಕು. ಇನ್ನು ರಷ್ಯಾಗೆ ಯುಕ್ರೇನ್ ಯುದ್ಧ ಅವರಿಗೆ ಅನುಕೂಲ ಆಗೋ ಹಾಗೆ ಮುಗಿಯಬೇಕು. ಅವರಲ್ಲಿನ ಅಪಾರ ಪ್ರಮಾಣದ ತೈಲಕ್ಕೆ ಜಾಗತಿಕ ಮಾರುಕಟ್ಟೆ ಸಿಗಬೇಕು. ಜಗತ್ತಿನ ಎಲ್ಲ ದೇಶಗಳು ರಷ್ಯಾದ ತೈಲವನ್ನು ಖರೀದಿ ಮಾಡೋ ಹಾಗಾಗಬೇಕು. ಇಲ್ಲಿ ರಷ್ಯಾ ಅಮೆರಿಕಾಗೆ ನಮ್ಮ ತೈಲನ ಕೊಡ್ತೀವಿ ತಗೊಳ್ಳಿ, ನಮ್ಮಲ್ಲೂ ರೇರ್ ಅರ್ತ್ ಮಿನರಲ್ ಇದೆ, ಅದನ್ನು ಹೊರತೆಗೆಯೋದಕ್ಕೆ ಜಂಟಿ ಒಪ್ಪಂದ ಮಾಡ್ಕೊಳ್ಳೋಣ ಬನ್ನಿ, ಮಿನರಲ್ಸ್ ನಮ್ಮದು, ಗಣಿಗಾರಿಕೆ ನಿಮ್ಮದು, ಹಾಗೆ ಡಾಲರಲ್ಲೇ ಇನ್ನು ಮೇಲೆ ಬಿಸ್ನೆಸ್ಸು, ನೋ ಲೋಕಲ್ ಕರೆನ್ಸಿ, ನೋ ಬ್ರಿಕ್ಸ್ ಕರೆನ್ಸಿ ಅಂತ ಹೇಳ್ಬಿಡ್ತು ಅಂತ ಇಟ್ಕೊಳ್ಳಿ. ಆಗೇನಾಗಬಹುದು, ಅಮೆರಿಕ ಹಾಗೂ ರಷ್ಯಾ ಒಂದಾದ್ರೆ ಅಥವಾ ಜಗಳ ಮಾಡ್ಕೊಳ್ಳೋದನ್ನ ಬಿಟ್ಟು ರೈವಲ್ರಿ ಮರೆತು ಪಾರ್ಟ್ನರ್ಶಿಪ್ಗೆ ಬಂದುಬಿಟ್ರೆ ಚೈನಾದ ಪರಿಸ್ಥಿತಿ ಏನಾಗುತ್ತೆ? ಜಗತ್ತಿನ ಮೈತ್ರಿಗಳು, ಬಣ ರಾಜಕೀಯಗಳು ಮುಂದೆ ಹೇಗಿರುತ್ತವೆ? ಇದು ಬರೀ ಕಲ್ಪನೆ ಅಲ್ಲ, ಇಂಥದ್ದೊಂದು ಯೋಚನೆಯನ್ನ ಈಗ ರಷ್ಯಾ ಮಾಡ್ತಾ ಇದೆ. ಅವರು ನಿಜವಾಗ್ಲೂ ಅಮೆರಿಕ ಜೊತೆ ರಾಜಿಗೆ ಸಿದ್ಧ ಆಗ್ತಿದಾರಾ ಅಥವಾ ಅಮೆರಿಕಾದ ಮುಂದೆ ಕ್ಯಾರೆಟ್ ಕಟ್ತಾ ಇದ್ದಾರಾ ಗೊತ್ತಿಲ್ಲ. ಆದರೆ ಲೀಕ್ ಆಗಿರೋ ರಷ್ಯಾದ ಇಂಟರ್ನಲ್ ಮೆಮೊ ಒಂದು ಈ ಬಗ್ಗೆ ಬೆಳಕು ಚೆಲ್ತಾ ಇದೆ. ಹಾಗಾದ್ರೆ ಏನಿದೆ ಅದರಲ್ಲಿ? ರಷ್ಯಾಗೆ ಅಮೆರಿಕ ಜೊತೆಗಿನ ರಾಜಿಯ ಅಗತ್ಯ ಏನು? ಬನ್ನಿ ನೋಡೋಣ. ಗೆಳೆಯರೆ, ಯುಕ್ರೇನ್ ಯುದ್ಧ ಮುಗಿಬೇಕು ಅಂತ ರಷ್ಯಾ ತುಂಬಾನೇ ಬಯಸ್ತಾ ಇದೆ. ಹಾಗೆ ಅಮೆರಿಕಾಗೆ ಕೂಡ ಆ ಯುದ್ಧ ಇನ್ನೂ ಮುಂದುವರಿತಾ ಹೋಗೋದು ಇಷ್ಟ ಇಲ್ಲ. ಆದರೆ ಆ ಯುದ್ಧವನ್ನು ಮುಗಿಸೋದು ಹೇಗೆ? ಅಮೆರಿಕ ಮನಸ್ಸು ಮಾಡದೇ ಇದ್ರೆ, ಜೆಲೆನ್ಸ್ಕಿಗೆ ಅಮೆರಿಕ ಗದರದೇ ಇದ್ರೆ, ಅಥವಾ ಅಲ್ಲಿನ ಆಡಳಿತ ಬದಲಾವಣೆಗೆ ಮುಂದಾಗದೇ ಇದ್ರೆ ಆ ಕದನ ಮುಕ್ತಾಯ ಆಗೋದಿಲ್ಲ. ಇನ್ನು ಮುಗಿಸ್ಕೊಳ್ಳೋದು ಅಂದ್ರೆ ಏನು? ರಷ್ಯಾ ಈಗ ತಾನು ಗೆದ್ದಿರೋ ನೆಲವನ್ನ ಬಿಟ್ಟುಕೊಡೋದಕ್ಕೆ ಸಿದ್ಧ ಇಲ್ಲ. ಸದ್ಯಕ್ಕೆ ಲುಹಾನ್ಸ್ಕ್, ಡೊನೆಸ್ಕ್, ಜೆಪೊರೊಜಿಯಾ ಮುಂತಾದ ಭೂಪ್ರದೇಶಗಳ ಬಹುಪಾಲನ್ನ ರಷ್ಯಾ ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದೆ. ಹೆಚ್ಚು ಕಡಿಮೆ ಯುಕ್ರೇನ್ನ 22% ಭೂಭಾಗ ರಷ್ಯಾದ ಹಿಡಿತದಲ್ಲಿದೆ. ಇನ್ನು ಡೊನೆಸ್ಕ್ ಅಲ್ಲಿ 80% ರಷ್ಯಾ ಆಕ್ರಮಿಸಿಕೊಂಡಿದೆ. ಇನ್ನೊಂದು 20% ಭೂಭಾಗ ಯುಕ್ರೇನ್ ಸೇನೆಯ ವಶದಲ್ಲಿದೆ. ರಷ್ಯಾ ಅದನ್ನು ಕೂಡ ಯುಕ್ರೇನ್ ಬಿಟ್ಟು ಹೊರ ನಡಿಬೇಕು ಅಂತ ಬಯಸುತ್ತೆ. ಆದರೆ ಹಾಗೆ ಮಾಡೋದಕ್ಕೆ ಯುಕ್ರೇನ್ ಸಿದ್ಧ ಇಲ್ಲ. ಯುರೋಪಿಯನ್ ಯೂನಿಯನ್ಗೆ ಕೂಡ ರಷ್ಯಾ ಆ ಯುದ್ಧದಲ್ಲಿ ಗೆಲ್ಲೋದಿಷ್ಟ ಇಲ್ಲ. ಹೀಗಾಗಿ ಅಲ್ಲಿ ಸಂಘರ್ಷ ಮುಗೀತಿಲ್ಲ. ಇನ್ನು ಅದನ್ನು ಮುಗಿಸಿ ಬಿಡಿ ಅಂತ ರಷ್ಯಾ ಅಮೆರಿಕಾಗೆ ಹೇಳ್ತಾ ಇದೆ. ಆ ಬಗ್ಗೆ ಇಷ್ಟರಲ್ಲೇ ಮತ್ತೊಂದು ಸುತ್ತಿನ ಮಾತುಕತೆಗಳು ನಡೆಯುತ್ತವೆ. ಇದೇ ಸಂದರ್ಭದಲ್ಲಿ ಅಮೆರಿಕಾಗೆ ರಷ್ಯಾ ಕೊಟ್ಟಿರುವ ಪ್ರಪೋಸಲ್ ಕುರಿತಾದ ಮಾಹಿತಿ ಹೊರಬೀಳ್ತಾ ಇದೆ. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ. ಗೆಳೆಯರೆ, ಗಮನಿಸಿ ನೋಡಿ. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ವೆನೆಜುಲಾ ಮೇಲೆ ಅಧಿಕಾರ ಸ್ಥಾಪನೆ ಮಾಡಿದ್ರು. ಅದರ ಅಧ್ಯಕ್ಷನನ್ನ ಕಿಡ್ನಾಪ್ ಮಾಡಿಸಿದ್ರು. ಈಗ ಅಲ್ಲಿ ತೈಲ ನಿಕ್ಷೇಪಗಳ ಮೇಲೆ ಅಮೆರಿಕದ ಕಂಪನಿಗಳು ಹಿಡಿತ ಸಾಧಿಸಿವೆ. ವೆನೆಜುಲಾ ಅಭಿವೃದ್ಧಿ ನಮ್ಮ ಗುರಿ ಅಂತ ಹೇಳ್ತಲೇ ಅಲ್ಲಿನ ತೈಲವನ್ನ ಅಮೆರಿಕ ದೋಚುತ್ತೆ, ಜಗತ್ತಿಗೆ ಮಾರಾಟ ಮಾಡುತ್ತೆ. ಆ ಮೂಲಕ ಇಷ್ಟು ದಿನ ಚೈನಾಗೆ ಕಡಿಮೆ ಬೆಲೆಗೆ ಸರಬರಾಜು ಆಗ್ತಾ ಇದ್ದ ವೆನೆಜುಲಾದ ತೈಲ ನಿಂತು ಹೋಗಿದೆ. ಇನ್ನು ಇರಾನ್ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಇರಾನ್ ಅನ್ನೋದು ಕೂಡ ಜಗತ್ತಿನ ಅತಿದೊಡ್ಡ ತೈಲ ನಿಕ್ಷೇಪಗಳನ್ನು ಒಳಗೊಂಡ ದೇಶ. ಅಮೆರಿಕದ ನಿರ್ಬಂಧಗಳ ಕಾರಣದಿಂದ ಇರಾನ್ ತನ್ನ ತೈಲವನ್ನ ಜಾಗತಿಕ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರ ಲಾಭವನ್ನು ಚೈನಾನೇ ಪಡ್ಕೋತಾ ಇದೆ. ಹಾಗೆ ರಷ್ಯಾದಲ್ಲಿ ಕೂಡ ಅಪಾರ ಪ್ರಮಾಣದ ತೈಲ ಮತ್ತು ರೇರ್ ಅರ್ತ್ ಮಿನರಲ್ಸ್ ಇವೆ. ಆದರೆ ಯುಕ್ರೇನ್ನ ಕಾರಣಕ್ಕೆ ರಷ್ಯಾದ ಮೇಲೆ ಹೇರಲಾದ ನಿರ್ಬಂಧಗಳು, ಡಾಲರ್ ಹಾಗೂ ಸ್ವಿಫ್ಟ್ ಬ್ಯಾನ್ಗಳು ಇವೆಲ್ಲ ರಷ್ಯಾನ ಕೂಡ ಸಮಸ್ಯೆಗೀಡು ಮಾಡ್ತಾ ಇವೆ. ಆ ನಿರ್ಬಂಧಗಳ ಕಾರಣದಿಂದಲೇ ರಷ್ಯಾ ತನ್ನ ತೈಲವನ್ನು ಭಾರತ ಮತ್ತು ಚೈನಾಗಳಿಗೆ ಕಡಿಮೆ ಬೆಲೆಗೆ, ಡಿಸ್ಕೌಂಟ್ ಬೆಲೆಗೆ ಮಾರಾಟ ಮಾಡಬೇಕಾಗಿ ಬರ್ತಾ ಇದೆ. ಭಾರತ ಬಿಡಿ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇದೆ, ಅದನ್ನು ಸಂಸ್ಕರಿಸಿ ಮತ್ತೆ ಯುರೋಪಿನ ದೇಶಗಳಿಗೆ ಮಾರಾಟ ಮಾಡುತ್ತೆ. ಆದರೆ ಚೈನಾ ಬರೀ ತೈಲ ಒಂದೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ರಷ್ಯಾನ ಹಿಂಡಿ ಲಾಭ ಮಾಡ್ಕೊಳ್ತಾ ಇದೆ ಚೈನಾ ಮೇಲಿನ ರಷ್ಯಾದ ಡಿಪೆಂಡೆನ್ಸಿ ಅನ್ನೋದು ವಿಪರೀತ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರೋದು ಅಮೆರಿಕದ ನಿರ್ಬಂಧಗಳ ಕಾರಣದಿಂದ. ಅದನ್ನು ತಪ್ಪಿಸ್ಕೋಬೇಕು ಅಂದರೆ ಅಮೆರಿಕ ಜೊತೆ ಒಂದು ಸ್ನೇಹವನ್ನು ಸಂಪಾದಿಸ್ಕೋಬೇಕು ಮತ್ತು ಅದರಿಂದ ರಷ್ಯಾಗೆ ಎಲ್ಲ ರೀತಿಯಲ್ಲೂ ಲಾಭ ಆಗಬೇಕು. ಅಂಥದ್ದೊಂದು ಪ್ಲ್ಯಾನನ್ನು ರಷ್ಯಾ ಮಾಡ್ತಾ ಇದೆ. ಮತ್ತು ಈಗ ಲೀಕ್ ಆಗಿರೋ ಮೆಮೊ ಇದೆಯಲ್ಲ, ಅದರಲ್ಲಿ ರಷ್ಯಾ ಅಮೆರಿಕಾಗೆ ಏನೆಲ್ಲ ಆಫರ್ ಮಾಡ್ತಾ ಇದೆ ಅನ್ನೋ ವಿವರಗಳಿವೆ ಅಂತ ಬ್ಲೂಮ್ಬರ್ಗ್ ವರದಿಯನ್ನು ಉಲ್ಲೇಖಿಸಿ ಸಾಕಷ್ಟು ಭಾರತೀಯ ಮಾಧ್ಯಮಗಳು ಕೂಡ ಬರೀತಾ ಇವೆ. ಅದರಲ್ಲಿ ಮುಖ್ಯವಾಗಿ ರಷ್ಯಾ ತನ್ನ ತೈಲ ನಿಕ್ಷೇಪಗಳನ್ನು ಅಮೆರಿಕಾಗೆ ಆಫರ್ ಮಾಡ್ತಾ ಇದೆ. ಈ ಹಿಂದೆ ರಷ್ಯಾದಲ್ಲಿ ಅಮೆರಿಕದ ತೈಲ ಕಂಪನಿಗಳು ಕಚ್ಚಾ ತೈಲವನ್ನು ಹೊರತೆಗಿತಾ ಇದ್ವು. ಆದರೆ ನಿರ್ಬಂಧಗಳು ಬಿದ್ದ ನಂತರ ಅವರಲ್ಲಿಂದ ಎದ್ದು ಹೋಗಬೇಕಾಗಿ ಬಂತು. ಈಗ ಬೇಕಿದ್ರೆ ನೀವು ವಾಪಸ್ ಬನ್ನಿ, ಈ ಹಿಂದೆ ನಿಮಗೆ ಅಲಾಟ್ ಆಗಿದ್ದ ಸ್ಥಳಗಳಲ್ಲೇ ತೈಲ ಹೊರತೆಗೆದು ಮಾರಾಟ ಮಾಡಿ, ಈ 4 ವರ್ಷಗಳಲ್ಲಾಗಿರೋ ನಷ್ಟಗಳನ್ನು ತುಂಬಿಕೊಳ್ಳೋದಕ್ಕೆ ಕೂಡ ನಾವು ಅವಕಾಶ ಕೊಡ್ತೀವಿ ಅನ್ನೋ ಥರದ ಆಫರನ್ನು ರಷ್ಯಾ ಅಲ್ಲಿ ಮುಂದಿಡ್ತಾ ಇದೆ. ಗೆಳೆಯರೆ, ಇದು ಅಮೆರಿಕಾಗೆ ಇಷ್ಟ ಆಗಬಹುದು. ಯಾಕೆಂದರೆ ಡೊನಾಲ್ಡ್ ಟ್ರಂಪ್ ಗೆಲುವಿನ ಹಿಂದೆ ಅಲ್ಲಿನ ತೈಲ ಕಂಪನಿಗಳಿವೆ. ಈಗ ಅವರಿಗೆ ಲಾಭ ತಂದು ಕೊಡೋದಕ್ಕೆ ಏನು ಬೇಕೋ ಅದೆಲ್ಲವನ್ನು ಟ್ರಂಪ್ ಮಾಡ್ತಾ ಹೋಗ್ತಾ ಇದ್ದಾರೆ. ಹೀಗಾಗಿ ರಷ್ಯಾದ ತೈಲ ಅಮೆರಿಕದ ಕಂಪನಿಗಳಿಗೆ ಮತ್ತೆ ಸಿಗುತ್ತೆ ಅನ್ನೋದಾದರೆ ಅದನ್ನು ಬೇಡ ಅಂತ ಟ್ರಂಪ್ ಆದರೂ ಯಾಕೆ ಹೇಳ್ತಾರೆ? ಇದಿಷ್ಟೇ ಅಲ್ಲ,
ನಾವು ಮಾರಾಟ ಮಾಡೋ ತೈಲವನ್ನ ಇನ್ನು ಮುಂದೆ ಡಾಲರ್ ಅಲ್ಲೇ ಮಾರ್ತೀವಿ ಅಂತ ಕೂಡ ರಷ್ಯಾ ಹೇಳ್ತಾ ಇದೆ. ಇಲ್ಲಿ ಅಮೆರಿಕನ್ ಡಾಲರ್ ಅನ್ನೋದು ಜಾಗತಿಕವಾಗಿ ತನ್ನ ಹಿಡಿತವನ್ನ ಪ್ರಭಾವವನ್ನ ಕಳ್ಕೊಳ್ತಾ ಇರೋ ಕಾಲ ಇದು. ಡಾಲರ್ನ ಪ್ರಭಾವವನ್ನ ಉಳಿಸೋದಕ್ಕೆ ಅಮೆರಿಕ ಸಾಕಷ್ಟು ಸರ್ಕಸ್ ಮಾಡ್ತಾ ಇದೆ. ಇನ್ನು ಡಾಲರ್ನಿಂದ ಜಗತ್ತನ್ನ ಹೊರತರೋದ್ರಲ್ಲಿ ರಷ್ಯಾ ಮಾಡಿದ ಕೆಲಸ ಕೂಡ ತುಂಬಾ ದೊಡ್ಡದು. ಹೀಗಿರುವಾಗ ರಷ್ಯಾ ನಮ್ಮ ತೈಲವನ್ನ ಡಾಲರಲ್ಲೇ ಮಾರಾಟ ಮಾಡ್ತೀವಿ, ಡಾಲರ್ ಬಿಟ್ಟು ನಾವು ಬೇರೆಲ್ಲಿಗೂ ಹೋಗೋದಿಲ್ಲ ಅಂತ ಹೇಳಿದ್ರೆ ಅದು ಅಮೆರಿಕಾಗೆ ಖುಷಿಯನ್ನ ಮತ್ತು ಲಾಭವನ್ನ ಎರಡನ್ನು ತಂದು ಕೊಡುತ್ತೆ. ಪೆಟ್ರೋ ಡಾಲರ್ ವ್ಯವಸ್ಥೆ ಮುಂದುವರೆದ್ರೆ ಯಾರು ತೈಲ ಖರೀದಿ ಮಾಡ್ತಾರೋ ಆ ದೇಶಗಳು ಡಾಲರ್ ಮೂಲಕವೇ ಹಣ ಪಾವತಿ ಮಾಡಬೇಕು ಅಂತ ಹೇಳಿದ್ರೆ ಡಾಲರ್ ಚೇತರಿಕೆ ಕಾಣ್ತಾ ಹೋಗುತ್ತೆ. ಇದು ಕೂಡ ಅಮೆರಿಕಾನ ಹ್ಯಾಪಿ ಮೂಡಿಗೆ ತಗೊಂಡು ಹೋಗೋ ಆಶ್ವಾಸನೆ. ಸ್ನೇಹಿತರೆ, ಇಲ್ಲಿ ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. ಇದೇ ಮಾರ್ಚ್ 13ಕ್ಕೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ. ಇದಕ್ಕಾಗಿ ಅವರೊಂದು ಬೆಸ್ಟ್ ಆಫರ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. 33,500 ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು 3 ರಾತ್ರಿಗಳು ಹಾಗೂ 4 ದಿನಗಳ ಟ್ರಿಪ್ ಆಗಿರುತ್ತೆ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ಪ್ರತಿಯೊಂದನ್ನು ವ್ಯವಸ್ಥೆ ಮಾಡ್ತಾರೆ. ಹಾಗೆ ಸುಖವಾಗಿ ನಿಮಗೆ ದೇವರ ದರ್ಶನ ಆಗುತ್ತೆ. AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ. ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಅನ್ನು ಕೂಡ ಅವರೇ ನೋಡ್ಕೋತಾರೆ. ಜೊತೆಗೆ 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಅನ್ನ ನಿಮಗೆ ಕೊಡಲಾಗುತ್ತೆ. ಹಿರಿಯ ನಾಗರಿಕರ ಬಗ್ಗೆ ವಿಶೇಷ ಕಾಳಜಿಯನ್ನು ಕೂಡ ತಗೊಳ್ಳಲಾಗುತ್ತೆ. ಹೊರಡೋ ದಿನ ಮಾರ್ಚ್ 13ರಂದು ಕೆಲವು ಸೀಟುಗಳು ಲಭ್ಯ ಇವೆ. ಆಸಕ್ತರು 7022848666 702228486666 ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ನು ಅಮೆರಿಕ ಹಾಗೂ ಯುರೋಪಿನ ನಿರ್ಬಂಧಗಳ ಕಾರಣದಿಂದ ದೊಡ್ಡ ಮಟ್ಟದಲ್ಲಿ ನಷ್ಟಕ್ಕೆ ಸಮಸ್ಯೆಗೆ ತುತ್ತಾಗ್ತಾ ಇರೋದು ರಷ್ಯಾದ ವಿಮಾನ ತಯಾರಿಕಾ ಸಂಸ್ಥೆಗಳು. ಈ ಹಿಂದೆ ರಷ್ಯಾದ ಯುದ್ಧ ವಿಮಾನಗಳು ಹಾಗೂ ಇನ್ನಿತರ ವೈಮಾನಿಕ ಕ್ಷೇತ್ರಗಳಿಗೆ ಬೇಕಾದ ಬಿಡಿ ಭಾಗಗಳು ಪಶ್ಚಿಮದಿಂದ ಬರ್ತಾ ಇದ್ವು. ನಿರ್ಬಂಧದ ಕಾರಣದಿಂದ ಅವು ಬರೋದು ನಿಂತಿದೆ. ಹೀಗಾಗಿ ರಷ್ಯಾ ಅದಕ್ಕೆ ಕೂಡ ಚೈನಾ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಚೈನಾದ ಪಾರ್ಟ್ಸ್ ವಿಶ್ವಾಸಾರ್ಹ ಅಲ್ಲ ಅನ್ನೋದು ರಷ್ಯಾ ಗೊತ್ತು. ಹೀಗಾಗಿ ಅಮೆರಿಕ ಜೊತೆಗಿನ ಪಾಲುದಾರಿಕೆ ಈ ಕ್ಷೇತ್ರದಲ್ಲಿ ರಷ್ಯಾಗೆ ಲಾಭವನ್ನು ತಂದುಕೊಡುತ್ತೆ. ಹಾಗೆ ರಷ್ಯಾ ವಿಮಾನಯಾನ ಮತ್ತು ವಿಮಾನ ಸಮೂಹಗಳ ಆಧುನೀಕರಣಕ್ಕೆ ಕೂಡ ಅಮೆರಿಕನ ಆಹ್ವಾನಿಸ್ತಾ ಇದೆ. ನಮ್ಮಲ್ಲಿ ವಿಮಾನ ತಯಾರಿ ಮಾಡೋದಕ್ಕೆ ಜಂಟಿ ಒಪ್ಪಂದಗಳನ್ನು ಮಾಡಿಕೊಳ್ಳೋಣ, ಬನ್ನಿ ಪಾರ್ಟ್ನರ್ಶಿಪ್ ಅಲ್ಲಿ ವಿಮಾನಗಳನ್ನು ತಯಾರು ಮಾಡೋಣ ಅಂತ ರಷ್ಯಾ ಅಮೆರಿಕನ ಕರೀತಾ ಇದೆ. ಹಾಗೆ ರಷ್ಯಾದಲ್ಲಿ ಈ ಹಿಂದೆ ಸಾಕಷ್ಟು ಅಮೆರಿಕದ ರಿಟೇಲ್ ಚೈನುಗಳಿದ್ವು, ಫುಡ್ ಪ್ರೊಸೆಸಿಂಗ್ ಕಂಪನಿಗಳಿದ್ವು. ನಿರ್ಬಂಧಗಳ ನಂತರ ಅವರೆಲ್ಲ ರಷ್ಯಾ ಬಿಟ್ಟು ಎದ್ದು ಹೋದ್ರು. ಈಗ ಅವರಿಗೆ ಆದ್ಯತೆ ಮತ್ತು ಅವಕಾಶ ಕೊಡ್ತೀವಿ ಅಂತ ಕೂಡ ರಷ್ಯಾ ಹೇಳ್ತಾ ಇದೆ. ಇನ್ನು ಅಮೆರಿಕಾಗೆ ರೇರ್ ಅರ್ತ್ ಮಿನರಲ್ಸ್ ಬೇಕು. ಆ ಕ್ಷೇತ್ರ ಈಗ ಚೈನಾದ ಹಿಡಿತದಲ್ಲಿದೆ. ಚೈನಾ ರೇರ್ ಅರ್ತ್ ಮಿನರಲ್ಸ್ನಲ್ಲಿ ಏಕಸ್ವಾಮ್ಯವನ್ನು ಸಾಧಿಸ್ತಾ ಇರೋದ್ರಿಂದ ಅಮೆರಿಕಾಗೆ ಕೂಡ ಅವರು ಬ್ಲಾಕ್ ಮೇಲ್ ಮಾಡೋ ಹಂತವನ್ನು ತಲುಪಿದ್ದಾರೆ. ಹೀಗಾಗಿನೇ ಎಲ್ಲೆಲ್ಲಿ ಅಪರೂಪದ ಖನಿಜ ಸಂಪತ್ತಿದೆ ಅಲ್ಲೆಲ್ಲ ಅಮೆರಿಕ ಹುಡುಕಾಟ ನಡೆಸ್ತಾ ಇದೆ. ಬಲೂಚಿಸ್ತಾನದಲ್ಲಿ ರೇರ್ ಮಿನರಲ್ಸ್ ಇವೆ ಅನ್ನೋ ಕಾರಣಕ್ಕೆ ಹರಳು ಮಾರೋನನ್ನು ಕರೆದು ವೈಟ್ ಹೌಸಲ್ಲಿ ಔತಣ ಕೊಟ್ಟು ಟ್ರಂಪ್ ಫೋಟೋ ತೆಗೆಸ್ಕೋಬೇಕಾಗಿ ಬಂತು. ಅಂಥ ಸಾಕಷ್ಟು ಮಿನರಲ್ಸ್ ರಷ್ಯಾದಲ್ಲಿ ಹೇರಳವಾಗಿವೆ. ಲಿಥಿಯಂ ಇದೆ, ನಿಕಲ್ ಇದೆ, ತಾಮ್ರ ಇದೆ, ಕೋಬಾಲ್ಟ್ ಇದೆ, ಎಲ್ಲ ಅಲ್ಲಿದೆ. ಅಷ್ಟೇ ಅಲ್ಲ, ಈಗ ಯುಕ್ರೇನ್ನಿಂದ ರಷ್ಯಾ ಗೆದ್ದಿರೋ ಭೂಪ್ರದೇಶ ಇದೆಯಲ್ಲ, ಅಲ್ಲಿ ಕೂಡ ಸಾಕಷ್ಟು ಖನಿಜ ಸಂಪತ್ತಿದೆ. ಹೀಗಾಗಿ ನೀವು ಎಲ್ಲಿ ಬೇಕಾದರೂ ಮೈನಿಂಗ್ ಮಾಡ್ಕೊಳ್ಳಿ, ಬನ್ನಿ ಅದನ್ನು ಕೂಡ ಜಾಯಿಂಟ್ ಆಗಿ ಮಾಡೋಣ, ಅದರ ವ್ಯಾಪಾರಕ್ಕೂ ಡಾಲರನ್ನೇ ಬಳಸೋಣ ಅಂತ ಕರೀತಾ ಇದೆ ರಷ್ಯಾ. ಇನ್ನು AI ಹಾಗೂ ಪರಮಾಣು ಕ್ಷೇತ್ರದಲ್ಲಿ ಕೂಡ ಸಹಕಾರವನ್ನು ಅಮೆರಿಕಾಗೆ ರಷ್ಯಾ ಆಫರ್ ಮಾಡ್ತಾ ಇದೆ. ಇಲ್ಲಿ ರಷ್ಯಾದಲ್ಲಿ ಪರಮಾಣು ಇಂಧನ ಇದೆ, ಅಮೆರಿಕಾದಲ್ಲಿ AI ಇದೆ. ಹೀಗಾಗಿ ಪರಸ್ಪರ ಸಹಕಾರ ಇರಲಿ ಅಂತ ರಷ್ಯಾ ಹೇಳ್ತಾ ಇದೆ. ಇದೆಲ್ಲದರ ಜೊತೆ ಫಾಸಿಲ್ ಫ್ಯೂಯಲ್ಗಳನ್ನು ಉತ್ತೇಜಿಸುವ ದೇಶಗಳ ಜೊತೆ ನಾವು ಕೆಲಸ ಮಾಡ ಬಯಸ್ತೀವಿ ಅಂತ ಹೇಳ್ತಾ ಇರೋ ರಷ್ಯಾ ಯುರೋಪಿನ ವಿರುದ್ಧ ಮಾತಾಡ್ತಾ ಇದೆ ಮತ್ತು ಟ್ರಂಪ್ಗೆ ನಿಮ್ಮದು ನಮ್ಮದು ಒಂದೇ ನಿಲುವು ಅನ್ನೋ ಸಂದೇಶವನ್ನು ಕಳುಹಿಸ್ತಾ ಇದೆ. ಗೆಳೆಯರ, ಇಲ್ಲಿ ಗ್ರೀನ್ ಎನರ್ಜಿಯನ್ನು ಯುರೋಪ್ ಪ್ರಮೋಟ್ ಮಾಡ್ತಾ ಇದೆ. ಚೈನಾ ಹಾಗೂ ಭಾರತಗಳು ಕೂಡ ಪೆಟ್ರೋಲಿಯಂ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೊಂಡು ಗ್ರೀನ್ ಎನರ್ಜಿಯ ಕಡೆ, ರಿನ್ಯೂವಬಲ್ ಎನರ್ಜಿಯ ಕಡೆಗೆ ಹೋಗಬೇಕು ಅಂತ ಪ್ರಯತ್ನಗಳನ್ನು ಮಾಡ್ತಾ ಇವೆ. ಅದೇನಾದರೂ ಸಂಪೂರ್ಣವಾಗಿ ಸಾಧ್ಯವಾಗಿಬಿಟ್ರೆ ಪೆಟ್ರೋಲಿಯಂ ನಿಕ್ಷೇಪಗಳಿರೋ ದೇಶಗಳು ತೈಲ ಇದ್ದು ಕೂಡ ಮಾರ್ಕೆಟ್ ಇಲ್ಲದ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗಿ ಬರುತ್ತೆ. ಇವತ್ತು ಜಗತ್ತಲ್ಲಿ ಅತಿ ದೊಡ್ಡ ತೈಲ ಉತ್ಪಾದಕ ದೇಶ ಅಮೆರಿಕ, 2ನೇ ಸ್ಥಾನದಲ್ಲಿ ಸೌದಿ ಇದೆ, 3ನೇ ಸ್ಥಾನದಲ್ಲಿ ರಷ್ಯಾ ಇದೆ. ಸೊ ನಾಳೆ ಗ್ರೀನ್ ಎನರ್ಜಿ ಕಡೆಗೆ ಜಗತ್ತು ವಾಲಿದ್ರೆ ನಷ್ಟಕ್ಕೀಡಾಗೋದು ಅಮೆರಿಕ, ರಷ್ಯಾಗಳೇ. ಹೀಗಾಗಿ ಅದು ಸಾಧ್ಯವಾಗದ ಹಾಗೆ ನಮ್ಮ ಕಚ್ಚಾ ತೈಲ, ನಮ್ಮ ಗ್ಯಾಸು, ನಮ್ಮ ಕಲ್ಲಿದ್ದಲಿನ ಮೇಲೆ ಜಗತ್ತು ನಿರ್ಭರವಾಗಿರುವ ಹಾಗೆ ನೋಡಿಕೊಳ್ಳೋದ್ರಲ್ಲಿ ನಮಗೆ ಲಾಭ ಇದೆ. ಹೀಗಾಗಿ ಅದನ್ನು ನಾವು ಕೂಡಿ ಮಾಡೋಣ ಬನ್ನಿ ಅಂತ ಅಮೆರಿಕನ ರಷ್ಯಾ ಇಲ್ಲಿ ಕರೀತಾ ಇದೆ. ಇನ್ನು ಇದೆಲ್ಲವನ್ನ ಹಂಗೇ ಆಫರ್ ಮಾಡಿಬಿಡೋದಕ್ಕೆ ಪುತಿನ್ ದಡ್ರಲ್ಲ. ಇದು ರಷ್ಯಾ ಯುಕ್ರೇನ್ ಯುದ್ಧ ಮುಗಿದ ನಂತರ
ರಷ್ಯಾದ ಮುಂದಿನ ಯೋಜನೆಗಳ ರೋಡ್ ಮ್ಯಾಪ್. ಅಂದರೆ ಯುಕ್ರೇನ್ ಯುದ್ಧವನ್ನು ಬೇಗ ಮುಗಿಸೋದಕ್ಕೆ ಏನು ಬೇಕೋ ಅದನ್ನು ಅಮೆರಿಕ ಮಾಡಿದರೆ ಪುತಿನ್ಗೆ ಲಾಭ ಆಗುವ ಹಾಗೆ ಆ ಯುದ್ಧವನ್ನು ಟ್ರಂಪ್ ಮುಗಿಸಿಕೊಟ್ರೆ ಟ್ರಂಪ್ಗೆ ರಷ್ಯಾದಿಂದ ಏನೆಲ್ಲ ಸಿಗುತ್ತೆ ಅನ್ನೋ ಪಟ್ಟಿಯನ್ನು ಪ್ರಸ್ತಾವನೆಯ ರೂಪದಲ್ಲಿ ರಷ್ಯಾ ಅಮೆರಿಕಾಗೆ ಕಳುಹಿಸಿಕೊಟ್ಟಿದೆ. ಆದರೆ ಈ ಬಗ್ಗೆ ಅಮೆರಿಕ ಇನ್ನೂ ಅಧಿಕೃತವಾಗಿ ಏನನ್ನೂ ಹೇಳಿಲ್ಲ. ಇನ್ನು ಇಲ್ಲಿ ರಷ್ಯಾದ ಈ ಆಫರನ್ನು ಅಮೆರಿಕ ಒಪ್ಪುಕೊಳ್ತು ಅಂತ ಇಟ್ಕೊಳ್ಳಿ, ಅದರಿಂದ ಸಮಸ್ಯೆಗೀಡಾಗೋದು ಚೈನಾ ಹಾಗೂ ಯುರೋಪ್ಗಳು. ಇಲ್ಲಿ ರಷ್ಯಾ ಹಾಗೂ ಅಮೆರಿಕಾಗಳ ಪಾಲುದಾರಿಕೆ ಅನ್ನೋದು ಯುರೋಪನ್ನು ಸಂಕಷ್ಟಕ್ಕೀಡು ಮಾಡುತ್ತೆ, ಹಾಗೆ ಚೈನಾಗಾಗ್ತಾ ಇರೋ ಲಾಭಗಳಿಗೆ ಬ್ರೇಕ್ ಬೀಳೋ ಹಾಗೆ ಮಾಡುತ್ತೆ. ಆದರೆ ಭಾರತದ ದೃಷ್ಟಿಯಿಂದ ಇದು ಒಳ್ಳೆಯ ಬೆಳವಣಿಗೆ. ಇಲ್ಲಿ ತೈಲದ ವಿಷಯದಲ್ಲಿ ಅಮೆರಿಕ ರಷ್ಯಾಗಳ ಪಾಲುದಾರಿಕೆ ಶುರುವಾದರೆ ಭಾರತಕ್ಕೆ ರಷ್ಯಾದ ಡಿಸ್ಕೌಂಟ್ ಬೆಲೆಯ ತೈಲ ಸಿಗೋದಿಲ್ಲ ಅನ್ನೋದು ನಿಜ. ಆದರೆ ಅದಕ್ಕೆ ಭಾರತ ಈಗಾಗಲೇ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡಾಗಿದೆ. ಆ ವಿಷಯದಲ್ಲಿ ಭಾರತ ಯಾವೆಲ್ಲ ಎಚ್ಚರಿಕೆಗಳನ್ನು ತಗೋಬೇಕೋ ಆ ಎಲ್ಲ ಎಚ್ಚರಿಕೆಗಳನ್ನು ತಗೊಂಡಿದೆ. ರಷ್ಯಾದ ತೈಲದ ಮೇಲೆ ಮಾತ್ರ ಭಾರತ ಡಿಪೆಂಡ್ ಆಗಿಲ್ಲ, ವೆನೆಜುವೆಲಾದ ತೈಲವನ್ನು ಕೂಡ ಅಮೆರಿಕಾದಿಂದ ಖರೀದಿ ಮಾಡ್ತಾ ಇದೆ. ಹಾಗೆ ಇರಾಕ್ನ ತೈಲವನ್ನು ಭಾರತ ಖರೀದಿ ಮಾಡುತ್ತೆ. ಅರಬ್ ದೇಶಗಳ ಜೊತೆ ಆಫ್ರಿಕಾದ ದೇಶಗಳಿಂದ ಕೂಡ ಭಾರತಕ್ಕೆ ತೈಲ ಬರ್ತಾ ಇದೆ. ಮತ್ತು ರಷ್ಯಾದ ತೈಲ ವ್ಯಾಪಾರವನ್ನು ಶಾಶ್ವತ ವ್ಯಾಪಾರ ಅಂತೇನು ಭಾರತ ಅಂದ್ಕೊಂಡಿರಲಿಲ್ಲ, ಅದು ಸಿಗ್ತಾ ಇತ್ತು, ಹೀಗಾಗಿ ನಾವು ಖರೀದಿ ಮಾಡ್ತಾ ಇದ್ವಿ ಅಷ್ಟೇ. ಆದರೆ ರಷ್ಯಾ ಅಮೆರಿಕ ಸ್ನೇಹ ಚೈನಾನ ರಷ್ಯಾದಿಂದ ದೂರ ಆಗೋ ಹಾಗೆ ಮಾಡುತ್ತೆ ನೋಡಿ. ಅದರಿಂದ ಸ್ಟ್ರಾಟಜಿಕ್ ಆಗಿ ಭಾರತಕ್ಕೆ ಲಾಭ ಆಗುತ್ತೆ. ರಷ್ಯಾದ ಡಿಸ್ಕೌಂಟೆಡ್ ತೈಲ, ಇರಾನಿನ ಕಡಿಮೆ ಬೆಲೆಯ ತೈಲ ಸಿಗದೇ ಇದ್ರೆ ಚೈನಾದ ಉತ್ಪಾದನಾ ವಲಯದ ಮೇಲೆ ಭಾರ ಹೆಚ್ಚಾಗುತ್ತೆ. ಅಲ್ಲಿ ಉತ್ಪಾದನಾ ವೆಚ್ಚ ಹೆಚ್ಚಾಗೋದ್ರಿಂದ ಕಡಿಮೆ ಬೆಲೆಗೆ ಸರಕು ಸರಂಜಾಮುಗಳನ್ನು ಮಾರುಕಟ್ಟೆಗೆ ಕೊಡೋದಕ್ಕೆ ಚೈನಾಗೆ ಸಾಧ್ಯ ಆಗೋದಿಲ್ಲ. ಅದರ ಲಾಭ ಕೂಡ ಭಾರತಕ್ಕೆ ಆಗುತ್ತೆ. ಮಾರುಕಟ್ಟೆಯಲ್ಲಿ ಚೈನಾ ಜೊತೆ ಬೆಲೆಯಲ್ಲಿ ಕಾಂಪೀಟ್ ಮಾಡೋದಕ್ಕೆ ಭಾರತಕ್ಕೆ ಇದರಿಂದ ಒಂದು ಅವಕಾಶ ಸಿಕ್ಕಂತಾಗುತ್ತೆ. ಹಾಗೆ ಈ ಬೆಳವಣಿಗೆ ಯುರೋಪನ್ನು ಅಮೆರಿಕಾದಿಂದ ದೂರ ಮಾಡಿದರೆ ಅದು ನಿಧಾನವಾಗಿ ಚೈನಾದ ಕಡೆಗೆ ಸರಿಯೋ ಸಾಧ್ಯತೆಗಳಿರುತ್ತವೆ. ಒಟ್ಟಾರೆ ಇದು ಸಾಧ್ಯ ಆಗಿಬಿಟ್ರೆ ಜಾಗತಿಕ ಸಂಬಂಧಗಳು, ಸ್ನೇಹಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಉಂಟಾಗುತ್ತೆ. ಹಾಗಾದರೆ ರಷ್ಯಾ ಇದನ್ನು ಮಾಡುತ್ತಾ? ಗೆಳೆಯರೆ, ನಾನಾಗಲೇ ಅಮೆರಿಕಾದ ಮುಖದ ಮುಂದೆ ರಷ್ಯಾ ಕ್ಯಾರೆಟ್ ಕಟ್ತಾ ಇದೆ ಅಂತ ಹೇಳಿದೆ. ಇಲ್ಲಿ ಟ್ರಂಪ್ ಅಧಿಕಾರಾವಧಿ ಇನ್ನು 3 ವರ್ಷ ಮಾತ್ರ. ಆಮೇಲೆ ಅಮೆರಿಕಾದ ಅಧ್ಯಕ್ಷರು ಯಾರಾಗ್ತಾರೆ, ಅವರ ಮನಸ್ಥಿತಿ ಹೇಗಿರುತ್ತೆ, ರಷ್ಯಾ ಜೊತೆಗೆ ಅವರು ಸಂಬಂಧಗಳನ್ನು ಯಾವ ಮಟ್ಟಕ್ಕೆ ನಿಭಾಯಿಸ್ತಾರೆ, ಈ ಬಗ್ಗೆ ಯಾವ ಖಾತ್ರಿನೂ ಇರೋದಿಲ್ಲ. ಆದರೆ ಚೈನಾದಲ್ಲಿ ಹಾಗಲ್ಲ. ಶಿ ಇನ್ನೆಷ್ಟು ವರ್ಷ ಇರ್ತಾರೋ ಗೊತ್ತಿಲ್ಲ. ಸೊ ಪುತಿನ್ 3 ವರ್ಷಗಳಿಗಾಗಿ ದೀರ್ಘಕಾಲದ ಸ್ನೇಹವನ್ನು ಕಳ್ಕೊಳ್ಳೋಷ್ಟು ದಡ್ರಲ್ಲ. ಆದರೆ ಯುಕ್ರೇನ್ ಯುದ್ಧ ಪುತಿನ್ಗೆ ಅನುಕೂಲ ಆಗೋ ಹಾಗೆ ಮುಗಿಬೇಕು. ಕ್ರಿಮಿಯಾ ರಷ್ಯಾದ ಭಾಗ ಅನ್ನೋ ಮಾನ್ಯತೆ ಸಿಗಬೇಕು. ಈಗ ಆಕ್ರಮಿಸಿಕೊಂಡಿರುವ ಅಷ್ಟು ಭೂಪ್ರದೇಶ ರಷ್ಯಾದ್ದೇ ಆಗಬೇಕು. ಯುಕ್ರೇನ್ ನ್ಯಾಟೋ ಕನಸನ್ನು ಕೈ ಬಿಡಬೇಕು. ಅಲ್ಲವರು ಸೇನೆಯನ್ನು ಎಷ್ಟು ಇಟ್ಕೋಬೇಕು ಅನ್ನೋದಕ್ಕೆ ಕೂಡ ಒಂದು ಕ್ಯಾಪ್ ಬೀಳಬೇಕು. ಹೀಗೆಲ್ಲ ರಷ್ಯಾ ಬಯಸ್ತಾ ಇದೆ. ಅದನ್ನು ಮಾಡಿಸುವ ಅಂದರೆ ಅದಕ್ಕೆ ಯುಕ್ರೇನನ್ನು ಒಪ್ಪಿಸುವ ಶಕ್ತಿ ಇರೋದು ಅಮೆರಿಕಾಗೆ. ಹೀಗಾಗಿ ಅಮೆರಿಕಾದ ಮುಂದೆ ಪುತಿನ್ ಒಂದು ಲಾಭದ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ನೋಡೋಣ ಟ್ರಂಪ್ ಎಷ್ಟು ಬುದ್ಧಿವಂತರು ಅನ್ನೋದನ್ನು. ಇದು ಗೆಳೆಯರೆ ರಷ್ಯಾ ಅಮೆರಿಕಾಗೆ ಕೊಡ್ತಾ ಇರೋ ಆಫರ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.